ರಾಹುಲ್ ಗಾಂಧಿಯವರು ಒಂದು ಬಿಟ್ಟರೆ ಇಡೀ ರಾಜ್ಯದಲ್ಲಿ ಇಡೀ ರಾಷ್ಟ್ರದಲ್ಲಿ ಒಂದು RSS ಕೋಮುವಾದಿ ಶಕ್ತಿ ವಿರುದ್ಧ ಅತಿ ಹೆಚ್ಚು ಹೋರಾಟವನ್ನು ದಾಖಲೆ ಸಹಿತ ಇಟ್ಕೊಂಡು ಹೋರಾಟವನ್ನು ಮಾಡಿ ಕೋಮುವಾದಿಗಳಿಗೆ ಒಂದು ದುಷ್ಟ ಶಕ್ತಿಗಳಿಗೆ ಒಂದು ಸಿಂಹ ಸ್ವಪ್ನವಾಗಿದ್ದಾರೆ. ಇಂತಹ ಒಂದು ಡೈನಾಮಿಕ್ ನಾಯಕನಿಗೆ ಒಂದು ಪ್ರಬಲವಾದಂಥ ಖಾತೆ ಜೊತೆಗೆ DCM ಹುದ್ದೆಯನ್ನು ನೀಡಿ ಆ ಒಂದು ಸ್ಥಾನಕ್ಕೆ ಒಂದು ದಕ್ಷ ಅಧಿಕಾರ ನಡೆಸ್ತಕ್ಕಂಥ ಒಂದು ದಕ್ಷ ವ್ಯಕ್ತಿಗೆ ಆಡಳಿತ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅವರ ಸಾಧನೆಗಳು ಅವ್ರು ಯಾವುದೇ ಇಲಾಖೆಗಳಲ್ಲಿ ಅವರು ಕೆಲಸ ಮಾಡಿದರೂ ಸಹ ಪಕ್ಷಕ್ಕಾಗಿ ಸರ್ಕಾರಕ್ಕೆ ಹೆಸರು ಬರ್ತಕ್ಕಂಥ ಮತ್ತು ಜನಸಾಮಾನ್ಯರಿಗೆ ಒಳ್ಳೇದು ಮಾಡ್ತಕ್ಕಂಥ ಯೋಜನೆಗಳನ್ನು ಅವರು ತಂದಿದ್ದಾರೆ. ಅದಕ್ಕಾಗಿ ಇನ್ನೂ ಅತಿ ಹೆಚ್ಚಿನ ಕೆಲಸಗಳನ್ನ ಮಾಡಲಿಕ್ಕೆ ಉನ್ನತ ಕಾರ್ಯಕ್ರಮಗಳನ್ನ ನೀಡಲಿಕ್ಕೆ ಅವರಿಗೆ ಒಂದು ಪಕ್ಷದಲ್ಲಿ ಒಂದು ಉತ್ತಮವಾದಂಥ ಅವಕಾಶವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ನಾವೆಲ್ಲ ಸ್ನೇಹಿತರುಗಳು ಸೇರಿ ಒತ್ತಾಯಿಸ್ತಾ ಇದ್ದೇವೆ. ಅವ್ರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಾಗಲೂ ಸಹ ಒಂದು ಆಡಳಿತವಾದ ಪಕ್ಷ BJP ಇರ್ಬೋದು ಅಥವಾ ಇನ್ನಿತರೆ ಆಡಳಿತ ಪಕ್ಷಗಳ ಸೆಂಟ್ರಲ್ನ BJP ಇರ್ಬೋದು, ರಾಜ್ಯದ BJP ಇರ್ಬೋದು, ಅದರ ವಿರುದ್ಧ ಹಲವಾರು ಹೋರಾಟಗಳನ್ನು ಹಗರಣಗಳನ್ನು PSI ಹಗರಣ ಆಗಿರ್ಬೋದು, ಬಿಟ್ಕಾಯಿನ್ ಹಗರಣ ಇರ್ಬೋದು, ಮತ್ತು 40% ಕಮಿಷನ್ ಹಗರಣ ಇರ್ಬೋದು, ಇನ್ನೂ ಅತಿ ಹೆಚ್ಚಿನ ಒಂದು ಹಗರಣಗಳನ್ನು ಹೊರತಂದು ಒಂದು ಹೋರಾಟವನ್ನು ಮಾಡಿ ಕಾಂಗ್ರೆಸ್ ಸರ್ಕಾರ ಬರುವುದಕ್ಕೆ ಅವ್ರದ್ದು ಸಹ ಅತ್ಯಂತ ಪ್ರಮುಖವಾದ ಕಾರಣ ಇದೆ. ಹಾಗಾಗಿ ಅದನ್ನೆಲ್ಲ ಗಮನಿಸಿ ಹೈಕಮಾಂಡ್ ಅವರು ಅವ್ರಿಗೆ ಒಂದು ಹುದ್ದೆಯನ್ನು ನೀಡಬೇಕು, DCM ಹುದ್ದೆಯನ್ನು ನೀಡಲೇಬೇಕು ಅಂತೇಳಿ ನಾವೆಲ್ಲ ಒತ್ತಾಯಿಸ್ತಾ ಇದ್ದೇವೆ.